Welcome my dear students. In the last class we have learned some of the event classes and its description. Now we are going to be learning action event class. Let us see what is an action event class. Okay, an action event is generated when a button is pressed. ಇಲ್ಲಿ ಆಕ್ಷನ್ ಇವೆಂಟ್ ಕ್ಲಾಸ್ ಅಂತ ಹೇಳ್ತಾ ಇದ್ವಿ. ಇಂಥದೆಲ್ಲ ಯಾವಾಗ ಆಗ್ತಾ ಉಂಟು, ಯಾವಾಗ ನಾವು ಬಟನ್ ಕ್ಲಿಕ್ ಮಾಡಿದಾಗ. Okay, a list of item is double clicked or a menu item is selected. An action event is generated when a button is pressed or an item is double clicked or a menu item is selected. Menu item na ನಾವು ಸೆಲೆಕ್ಟ್ ಮಾಡುವಾಗ ಡಬಲ್ ಕ್ಲಿಕ್ ಮಾಡಿದಾಗ ಅಥವಾ ಬಟನ್ ಪ್ರೆಸ್ ಮಾಡಿದಾಗ ಇಂಥ ಆಕ್ಷನ್ ಇವೆಂಟ್ ಕ್ಲಾಸಸ್ ಎಲ್ಲ ಜನರೇಟ್ ಆಗುತ್ತೆ. The action event class defines four integer constants that can be used to identify any modifiers associated with an action event. ಸೊ ಇದರಲ್ಲಿ 4 ಇಂಟೀಜರ್ ಕಾನ್ಸ್ಟೆಂಟ್ಸ್ ನ ಸಪೋರ್ಟ್ ಮಾಡುತ್ತೆ. ಆ 4 ಇಂಟೀಜರ್ ಕಾನ್ಸ್ಟೆಂಟ್ ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ನಮ್ಮ ಮಾಡಿಫೈಯರ್ ಯಾವ ಆಕ್ಷನ್ ಇವೆಂಟ್ ನ ಜನರೇಟ್ ಮಾಡ್ತಾ ಉಂಟು ಅನ್ನೋದನ್ನ ನಾವು ನೋಡಬಹುದು. ಲೆಟ್ ಅಸ್ ಸಿ ವಾಟ್ ಆರ್ ದೋಸ್ 4 ಆಕ್ಷನ್ ಇವೆಂಟ್ ಕ್ಲಾಸಸ್ ಆಫ್ ಇಂಟೀಜರ್ ಕಾನ್ಸ್ಟೆಂಟ್ಸ್. ಓಕೆ, ದೀಸ್ ಆರ್ ದ ಮಾಡಿಫೈಯರ್ಸ್: alt underscore mask, control underscore mask, meta underscore mask and shift underscore mask. These are the action event classes of integer constants to modify the action event. Okay, in addition there is an integer constant action underscore performed. So ಇದರ ಜೊತೆಗೆ ಇಲ್ಲಿ action performed ಅನ್ನೋದು ಒಂದು integer constant ಉಂಟು which can be used to identify action events. So ಈ action performed integer constants ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, action events ನ ಐಡೆಂಟಿಫೈ ಮಾಡಬಹುದು. Okay, let us see action event as these three constructor. ನಿಮ್ಮ action event compulsory. ಇನ್ನು ಮುಂದೆ ನಾವು ಏನೇ ಒಂದು ಪ್ರೋಗ್ರಾಮ್ ಬರೆಯುವಾಗ ಈ ಆಕ್ಷನ್ ಇವೆಂಟ್ ಕ್ಲಾಸ್ ಕಂಪಲ್ಸರಿ ಇರುತ್ತೆ. ಓಕೆ, ಬಟನ್ಗೆ ಬೇರೆ ಇದಿರುತ್ತೆ, ಅದೇ ರೀತಿಯಲ್ಲಿ ನಿಮ್ಮ ಡ್ರಾಪ್ ಡೌನ್ ಬಾಕ್ಸ್ ಅಂತದಕ್ಕೆಲ್ಲ ಬೇರೆದೇ ಇರುತ್ತೆ, ಚೆಕ್ ಬಾಕ್ಸ್ಗೆ ಬೇರೆದೇ ಇರುತ್ತೆ. ಇದನ್ನ ನೀವು ಸ್ವಲ್ಪ ನೋಡ್ಕೊಳ್ಬೇಕಾಗತ್ತೆ. ಓಕೆ, ಸೊ ದೀಸ್ ಆರ್ ದ ಆಕ್ಷನ್ ಇವೆಂಟ್ ಕನ್ಸ್ಟ್ರಕ್ಟರ್. ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ src int type string command. ಸೊ ದಿಸ್ ಇಸ್ ದ ಫಸ್ಟ್ ಕನ್ಸ್ಟ್ರಕ್ಟರ್. ಈ ರೀತಿಯ ಕನ್ಸ್ಟ್ರಕ್ಟರ್ ಇರುತ್ತೆ. ಇಲ್ಲಿ ನಿಮ್ಮ ಸೋರ್ಸ್ ಕೊಡ್ತಾ ಇದ್ದೀರಾ, ಮತ್ತೆ ನಿಮ್ಮ ಇಂಟೀಜರ್ ಟೈಪ್ ಸ್ಪೆಸಿಫೈ ಮಾಡ್ತಾ ಇದ್ದೀರಾ, ಅದೇ ರೀತಿಯಲ್ಲಿ ನಿಮ್ಮ ಕಮಾಂಡ್ ಸ್ಪೆಸಿಫೈ ಮಾಡ್ತಾ ಇದ್ದೀರಾ. ಲೆಟ್ ಅಸ್ ಸಿ ಇನ್ ಬ್ರೀಫ್. ಓಕೆ, ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ src int type string command in modifiers. So this is the second type of a constructor. Here also you are specifying your modifier like alt mask, control mask, meta mask and shift mask. Okay, action event object src int type string command long when int modifier. ಇಲ್ಲಿ ಮೂರನೇ ಸ್ಪೆಸಿಫೈ ಮಾಡ್ತಾ ಇದ್ದಾರೆ. Let us see this briefly. What does this constructor specifies? Here src is a reference to the object that generated this event. ಇಲ್ಲಿ src ಅನ್ನೋದು ಒಂದು ರೆಫರೆನ್ಸ್ ಆಗಿರುತ್ತೆ. ಯಾವುದಕ್ಕೆ? ಆಬ್ಜೆಕ್ಟ್ ಗೆ ರೆಫರೆನ್ಸ್ ಆಗಿರುತ್ತೆ. ಇದರಿಂದ ಯಾವ ರೀತಿಯ ಈವೆಂಟ್ ಜನರೇಟ್ ಮಾಡಬೇಕು ಅನ್ನೋದು ನಮಗೆ ಗೊತ್ತಾಗುತ್ತೆ. ಓಕೆ, the type of the event is specified by the type and its command string is command. ಯಾವ ರೀತಿಯ ಟೈಪ್ ಅನ್ನೋದು ಮತ್ತೆ ಯಾವ ಕಮಾಂಡ್ ಅನ್ನೋದನ್ನು ನಮಗೆ ಗೊತ್ತಾಗುತ್ತೆ. ದ ಆರ್ಗ್ಯುಮೆಂಟ್ ಮಾಡಿಫೈಯರ್ ಇಂಡಿಕೇಟ್ಸ್ ವಿಚ್ ಮಾಡಿಫೈಯರ್ ಕೀಸ್. ಸೊ ಯಾವ ಕೀ ಜೊತೆಗೆ ಆ ಈವೆಂಟ್ ಎಕ್ಸಿಕ್ಯೂಟ್ ಆಗಬೇಕು ಅನ್ನೋದನ್ನು ನೀವು ಸ್ಪೆಸಿಫೈ ಮಾಡಬಹುದು. ಫಾರ್ ಎಕ್ಸಾಂಪಲ್ ಆಲ್ಟ್, ಕಂಟ್ರೋಲ್, ಮೆಟಾ ಅಂಡ್ ಶಿಫ್ಟ್. ಇಲ್ಲಿ ನಾವು ನೋಡಿದ್ವಿ ಆಲ್ಟ್, ಕಂಟ್ರೋಲ್, ಮೆಟಾ ಆರ್ ಶಿಫ್ಟ್. ಸೊ ಇದನ್ನು ಯೂಸ್ ಮಾಡಿ ನಾವು ನಮ್ಮ ಈವೆಂಟ್ಗಳನ್ನೆಲ್ಲ ಅಂದ್ರೆ ಪ್ರೋಗ್ರಾಮ್ನ ಕ್ಲಿಕ್ ಮಾಡಬಹುದು. ಓಕೆ, ಎಸ್, where pressed when the event was generated. The when parameter specify when the event occurred. So when ಯೂಸ್ ಮಾಡಿ ಯಾವಾಗ ಈವೆಂಟ್ ಅಕರ್ ಆಯಿತು ಅನ್ನೋದನ್ನ ಸ್ಪೆಸಿಫೈ ಮಾಡಬಹುದು. ಯಾವಾಗ ಜನರೇಟ್ ಆಗಬೇಕು. ಫಾರ್ ಎಕ್ಸಾಂಪಲ್ ಅಲಾರಾಮ್ ಅಂತದೆಲ್ಲ ನಾವು ಸ್ಪೆಸಿಫೈ ಮಾಡ್ತಾ ಇರ್ತೀವಿ, ರೈಟ್? ಟೈಮ್ ಯಾವಾಗ 6 ಗಂಟೆ ಆಗುತ್ತೋ ಆವಾಗ ಅಲಾರಾಮ್ ಕೂಗಬೇಕು, ರೈಟ್? ಸೊ ಅಂತದೆಲ್ಲ ವೆನ್ ಪ್ಯಾರಾಮೀಟರ್ ಯು ಆರ್ ಸ್ಪೆಸಿಫೈಯಿಂಗ್ ಸಮ್ ವೆನ್. ಓಕೆ, and next you can obtain the command name for the invoking action event object by using the get action command. So ನಿಮ್ಮ ಏನೇ ಒಂದು ಆಕ್ಷನ್ ಇವೆಂಟ್ ಆಬ್ಜೆಕ್ಟ್ ಜನರೇಟ್ ಆಗಬೇಕಾಗಿದ್ರೆ ಇಲ್ಲಿ ಕೆಲವು ಕಮಾಂಡ್ ನ ಯೂಸ್ ಮಾಡ್ತೀವಿ. ಈ ಕಮಾಂಡ್ ಅನ್ನು ಯೂಸ್ ಮಾಡಿ ನಾವೇನ್ ಮಾಡ್ತೀವಿ, ನಾವು ಸಪ್ಲೈ ಮಾಡ್ತಿರುವ ವ್ಯಾಲ್ಯೂನೆಲ್ಲ ತಗೊಳ್ಬಹುದು. ದಿಸ್ ಇಸ್ ಫಾರ್ ಗೆಟ್ ಆಕ್ಷನ್ ಕಮಾಂಡ್. ಗೆಟ್ ಆಕ್ಷನ್ ಕಮಾಂಡ್ ಯೂಸ್ ಮಾಡಿ ಬಟನ್ ಪ್ರೆಸ್ ಮಾಡಿದಾಗ ಎಲ್ಲ ವ್ಯಾಲ್ಯೂಸ್ ಅನ್ನ ನಾವು ರೆಫರ್ ಮಾಡಬಹುದು. ಸೊ ಈ ಗೆಟ್ ಆಕ್ಷನ್ ಕಮಾಂಡ್ ನ ಸಿಂಟ್ಯಾಕ್ಸ್ ಇಲ್ಲಿ ಉಂಟು. ಇದೆಲ್ಲ ನಿಮಗೆ ಕಾನ್ಸೆಪ್ಟ್ ಅರ್ಥ ಆಗಬೇಕಾಗಿದ್ರೆ ನಿಮ್ಮ ಪ್ರೋಗ್ರಾಮ್ ಬರುತ್ತೆ, ಆ ಪ್ರೋಗ್ರಾಮ್ ನ ಕೇರ್ಫುಲ್ ಆಗಿ ಅಬ್ಸರ್ವೇಷನ್ ಮಾಡಬೇಕು. ಓಕೆ, shown here string get action command. String get action command is the one of the method. By using this method, one of a command name, by using this you can execute action event object. ಏನು ಎಕ್ಸಿಕ್ಯೂಟ್ ಮಾಡಬೇಕಂತ ಇದ್ದೀರೋ,
ಫಾರ್ ಎಕ್ಸಾಂಪಲ್ ಇದಕ್ಕೆ ನಾನು ಸಂಬಂಧಪಟ್ಟ ಹಾಗೆ ಹೇಳ್ತೀನಿ ನೋಡಿ. ನಿಮ್ಮ ಒಂದು ರಿಜಿಸ್ಟ್ರೇಷನ್ ಫಾರ್ಮ್ ನಾನು ಮಾಡಿದ್ದೀನಿ. ನಿಮ್ಮ ರಿಜಿಸ್ಟ್ರೇಷನ್ ಫಾರ್ಮ್ನಲ್ಲಿ ಎಲ್ಲ ಟೆಕ್ಸ್ಟ್ ಫೀಲ್ಡ್ ಎಲ್ಲ ಉಂಟು, ಅದರಲ್ಲೆಲ್ಲ ನೀವು ತುಂಬಿಸಿದದೆಲ್ಲ ನಾನು ಡೇಟಾಬೇಸ್ಗೆ ಸ್ಟೋರ್ ಮಾಡ್ಬೇಕಂತ ಅನ್ಕೊಳ್ಳಿ. ಅದನ್ನೆಲ್ಲ ನಾನು ಆಕ್ಸೆಸ್ ಮಾಡಬೇಕು. ಫೆಚ್, ಐ ಹ್ಯಾವ್ ಟು ಫೆಚ್ ದ ವ್ಯಾಲ್ಯೂಸ್, ರೈಟ್? ಸೊ ಯಾವಾಗ ಫೆಚ್ ಆಗಬೇಕು? ವೆನ್ ಎವರ್ ಐ ಆಮ್ ಕ್ಲಿಕ್ಕಿಂಗ್ ದ ಬಟನ್. ಓಕೆ, ಸೊ ಅಂತ ಬಟನ್ ಕ್ಲಿಕ್ ಮಾಡುವಾಗ ಎಲ್ಲ ಫೀಲ್ಡ್ನಲ್ಲಿ ಇದ್ದ ವ್ಯಾಲ್ಯೂಸ್ನು ನಾನು ಫೆಚ್ ಮಾಡಬೇಕಂತ ಹೇಳಿದರೆ ಐ ಆಮ್ ಗೋಯಿಂಗ್ ಟು ಬಿ ಯೂಸಿಂಗ್ ದಿಸ್ ಕೈಂಡ್ ಆಫ್ ಗೆಟ್ ಆಕ್ಷನ್ ಕಮಾಂಡ್. ಓಕೆ, ಇದೆಲ್ಲ ನಿಮ್ಮ ಆಕ್ಷನ್ ಇವೆಂಟ್ ಜೊತೆಗೆ ಇರುತ್ತೆ, ರೈಟ್? ಫಾರ್ ಎಕ್ಸಾಂಪಲ್, ವೆನ್ ಎ ಬಟನ್ is pressed, an action event is generated that has a command name equal to the label on that button. ಸೊ ಕಂಪಲ್ಸರಿ ನೋಡಿ, ನೀವು ಯಾವಾಗ ಬಟನ್ ಪ್ರೆಸ್ ಮಾಡ್ತಾ ಇದ್ರೋ ಆವಾಗ ಒಂದು ಆಕ್ಷನ್ ಇವೆಂಟ್ ಜನರೇಟ್ ಆಗುತ್ತೆ. ಆಕ್ಷನ್ ಇವೆಂಟ್ ಜನರೇಟ್ ಆಗುವಾಗ ಪ್ರತಿಯೊಂದು ಕಮಾಂಡ್ಗೂ ಒಂದು ಹೆಸರು ಇರುತ್ತೆ. ಆ ಹೆಸರಿಂದ ನಾವೇನ್ ಮಾಡ್ತಾ ಇದ್ವಿ, ಆ ಲೇಬಲ್ ತಗೊಳ್ತೀವಿ. ಆ ಹೆಸರು ಕಂಟ್ರೋಲ್ಗೆ ಇರುವ ಲೇಬಲ್ನು ನಾವು ತಗೊಳ್ತೀವಿ. ಬಟನ್ಗೆ ಇರುವ ಲೇಬಲ್ನು ತಗೊಂಡು ನಮ್ಮ ಟಾಸ್ಕ್ನೆಲ್ಲ ನಾವು ಫಿನಿಶ್ ಮಾಡ್ತೀವಿ. ಓಕೆ, ದ ಗೆಟ್ ಮಾಡಿಫೈರ್ ಮೆಥಡ್, ಹಿಯರ್ ಒನ್ ಮೋರ್ ಮೆಥಡ್ ಇಸ್ ದೇರ್. The get modifier method returns a value that indicates which modifier keys were pressed when the event was generated. So ಇಲ್ಲಿ get modifier method ಯೂಸ್ ಮಾಡಿ alt ಅಥವಾ control ಅಥವಾ meta ಅಥವಾ shift ಯಾವ ಕೀ ಪ್ರೆಸ್ ಮಾಡಿದ್ರೆ ಅನ್ನುವ events ನ ನಾವು ಐಡೆಂಟಿಫೈ ಮಾಡಬಹುದು. ಓಕೆ, so it is form is shown here. So the what is a form? Int get modifiers. Most of the time we are touching, right? Touching means we are pressing. ನಮ್ಮ ಸ್ಮಾರ್ಟ್ ಫೋನ್ ನಲ್ಲಿ ಎಲ್ಲ ಈವೆಂಟ್ಸ್ ಜನರೇಟ್ ಮಾಡ್ತಾ ಇದ್ವಿ, ಪ್ರೆಸ್ ಮಾಡ್ತಾ ಇದ್ವಿ. ಆಲ್ ದೀಸ್ ಆರ್ ದ ಗೆಟ್ ಆಕ್ಷನ್ ಕಮಾಂಡ್ ಮೆಥಡ್. ಓಕೆ, ಗೆಟ್ ಆಕ್ಷನ್ ಕಮಾಂಡ್ ಇನ್ವೋಕ್ ಮಾಡಿಕೊಂಡು ಅಲ್ಲಿ ಜನರೇಟ್ ಆಗುತ್ತೆ. ನೆಕ್ಸ್ಟ್, ದ ಮೆಥಡ್ ಗೆಟ್ ವೆನ್ ರಿಟರ್ನ್ಸ್ ದ ಟೈಮ್ ಅಟ್ ವಿಚ್ ದ ಈವೆಂಟ್ ಟುಕ್ ಪ್ಲೇಸ್. ಇಲ್ಲಿ ಗೆಟ್ ವೆನ್ ಮೆಥಡ್ ಅಂತ ಒಂದು ಉಂಟು. ಈ ಮೆಥಡ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಇದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ನೋಡಿ, ರಿಟರ್ನ್ಸ್ ದ ಟೈಮ್ ಅಟ್ ವಿಚ್ ದ ಈವೆಂಟ್ ಟುಕ್ ಪ್ಲೇಸ್. ಅದೇ ನಾನು ಆಲ್ರೆಡಿ ಹೇಳಿದ್ದೀನಿ, ವೆನ್ ಅಂತ ಬಂದ್ರೆ ನಾವು ಅಲಾರಂ ಅಂತದೆಲ್ಲ ಸೆಟ್ ಮಾಡ್ತಾ ಇರ್ತೀವಿ. ಓಕೆ, ಸೊ ಯಾವ ಟೈಮ್ನಲ್ಲಿ ಅಂತದೆಲ್ಲ ಈವೆಂಟ್ ಜನರೇಟ್ ಆಯಿತು ಅನ್ನೋದನ್ನೆಲ್ಲ ನಾವು ಸ್ಪೆಸಿಫೈ ಮಾಡಬೇಕು ಅಂತ ನಾವು ಅನ್ಕೊಂಡ್ರೆ ಇಲ್ಲಿ ಗೆಟ್ ಎ ವೆನ್ ಮೆಥಡ್ ಉಂಟು. ಈ ಗೆಟ್ ವೆನ್ ಮೆಥಡ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ವಿ ಕ್ಯಾನ್ ರಿಟರ್ನ್ ದ ಟೈಮ್ ಅಟ್ ವಿಚ್ ದ ಈವೆಂಟ್ ಟುಕ್ ಪ್ಲೇಸ್. ದಿಸ್ ಕಾಲ್ಡ್ ದ ಈವೆಂಟ್ಸ್ ಟೈಮ್ ಸ್ಟ್ಯಾಂಪ್. ಇದನ್ನೇ ನಾವೇನಂತ ಹೇಳ್ತೀವಿ, ಈವೆಂಟ್ಸ್ ಟೈಮ್ ಸ್ಟ್ಯಾಂಪ್. ಯಾವ ಟೈಮ್ನಲ್ಲಿ ಈವೆಂಟ್ ಅಕರೆನ್ಸ್ ಆಯಿತು ಅನ್ನೋದನ್ನ ಟ್ರ್ಯಾಕ್ ಮಾಡಲಿಕ್ಕೆ ಬೇಕಾಗುತ್ತೆ. ಓಕೆ, ಸೊ ಇಂಥದ್ದೆಲ್ಲ ನಾವು ಸಾಫ್ಟ್ವೇರ್ನಲ್ಲಿ ಮಾಡುವಾಗ ಕಂಪಲ್ಸರಿ ಬೇಕಾಗುತ್ತೆ. ಯಾವ ಟೈಮ್ನಲ್ಲಿ ಲಾಗಿನ್ ಆಗಿದ್ದಾನೆ, ಯಾವ ಟೈಮ್ನಲ್ಲಿ ಪ್ರಾಸೆಸ್ ಮಾಡಿದ್ದಾನೆ, ಯಾವ ಟೈಮ್ನಲ್ಲಿ ಎಕ್ಸಿಕ್ಯೂಟ್ ಮಾಡಿದ್ದಾನೆ, ಯಾವ ಟೈಮ್ನಲ್ಲಿ ಲಾಗೌಟ್ ಮಾಡಿದ್ದಾನೆ. ಓಕೆ, ಇಂಥದ್ದೆಲ್ಲ ಬೇಕಾಗುತ್ತೆ. ದ ಗೆಟ್ ವೆನ್ ಮೆಥಡ್ ಈಸ್ ಶೋನ್ ಹಿಯರ್, ಲಾಂಗ್ ಗೆಟ್ ವೆನ್. ದ ಗೆಟ್ ವೆನ್ ಮೆಥಡ್ ಈಸ್ ಶೋನ್ ಹಿಯರ್, ದ ಸಿಂಟ್ಯಾಕ್ಸ್ ಇಸ್ ಲಾಂಗ್ ಗೆಟ್ ವೆನ್. Okay, so this is about your action event class. Now we are going to be another event class, that is adjustment event class. Adjustment event class, ಈ adjustment ಎಲ್ಲ ಯಾವಾಗ ಮಾಡ್ತೀವಿ, ಫಾರ್ ಎಕ್ಸಾಂಪಲ್ ಇಲ್ಲಿ ನೀವು ಸ್ಕ್ರೋಲ್ ಬಾರ್ ನೋಡ್ತಾ ಇದ್ರ, ಇದನ್ನು ನಾನು ಡ್ರ್ಯಾಗ್ ಮಾಡಿದಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಆಗುತ್ತೆ, ರೈಟ್? either increasing or decreasing. ಹೌದಾ? ನೀವು ಪ್ರೋಗ್ರೆಸ್ ಬಾರ್ ಬಗ್ಗೆ ನೀವು ನಿಮ್ಮ VB.net ನಲ್ಲಿ ಸ್ಟಡಿ ಮಾಡಿದ್ದೀರಾ. ಸ್ಕ್ರೋಲ್ ಬಾರ್, ಪ್ರೋಗ್ರೆಸ್ ಬಾರ್, ಟ್ರ್ಯಾಕ್ ಬಾರ್ ಇಂಥದ್ದೆಲ್ಲ ನಾವು ಯೂಸ್ ಮಾಡುವಾಗ ಎಲ್ಲ ಅಡ್ಜಸ್ಟ್ಮೆಂಟ್ ಈವೆಂಟ್ಸ್ ಎಲ್ಲ ಜನರೇಟ್ ಮಾಡ್ತಾ ಇದೀವಿ. got it? Let us see the adjustment event class. An adjustment event class is generated by a scroll bar. ಇಲ್ಲಿ ಸ್ಕ್ರೋಲ್ ಬಾರ್ ನ ಯೂಸ್ ಮಾಡಿ ಇಂಥದ್ದೆಲ್ಲ ನಾವು ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದ್ವಿ ಅಂತ ಹೇಳ್ತಾ ಇದ್ದಾರೆ. There are 5 types of adjustment events. ಇಲ್ಲಿ 5 types of adjustment events ಉಂಟು. The adjustment event class defines integer constants that can be used to identify them. So in the adjustment event class ನ ನಾವೇನ್ ಮಾಡ್ತಾ ಇದೀವಿ, ಇಲ್ಲಿ ಕೆಲವು ಇಂಟಿಜರ್ ಕಾನ್ಸ್ಟೆಂಟ್ಸ್ ಕೊಟ್ಟಿದ್ದಾರೆ. ಈ ಇಂಟಿಜರ್ ಕಾನ್ಸ್ಟೆಂಟ್ಸ್ ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಅಡ್ಜಸ್ಟ್ಮೆಂಟ್ ಮಾಡ್ಬೋದು, ಐಡೆಂಟಿಫೈ ಮಾಡ್ಬೋದು. ಇಲ್ಲಿ ಬೆಸ್ಟ್ ಎಕ್ಸಾಂಪಲ್ ಅಂತ ಹೇಳಿದ್ರೆ ನಮ್ಮ ಮೊಬೈಲ್ಸ್ ನಲ್ಲಿ FM ರೇಡಿಯೋಸ್ ಇರುತ್ತೆ. ವಾಟ್ ವಿ ಆರ್ ಡೂಯಿಂಗ್ ಈಸ್ ವಿ ಆರ್ ಟ್ಯೂನಿಂಗ್, ವಿ ಆರ್ ಅಡ್ಜಸ್ಟಿಂಗ್, ರೈಟ್? ಟ್ಯೂನಿಂಗ್ ಮೀನ್ಸ್ ಯು ಆರ್ ಅಡ್ಜಸ್ಟಿಂಗ್. ಅಡ್ಜಸ್ಟ್ ಮಾಡುವಾಗ either you are increasing the frequency size or you are decreasing the frequency size. ಅದನ್ನ ನೆನಪಿಟ್ಕೊಳ್ಳಿ. ಇಲ್ಲಿನೂ ಅಷ್ಟೇ, ಸ್ಕ್ರೋಲ್ ಬಾರ್ ನಲ್ಲಿ ನಾವು ಡ್ರ್ಯಾಗ್ ಮಾಡ್ತಾ ಇರ್ತೀವಿ. ಡ್ರ್ಯಾಗ್ ಮಾಡುವಾಗ ಏನಾಗುತ್ತೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಆಗುತ್ತೆ. ಇಂಥದ್ದೆಲ್ಲ ಅಡ್ಜಸ್ಟ್ಮೆಂಟ್ ಆಗುವಾಗ either the value will be either incremented or decremented, right? Let us just see the constants and their meanings are shown here. What are the constants? Block decrement. ಇಲ್ಲಿ ಬ್ಲಾಕ್ ಡಿಕ್ರಿಮೆಂಟ್ ಅಂತ ಹೇಳ್ತಾ ಇದ್ದಾರೆ. The user clicked inside the scroll bar to increase its value. ಬ್ಲಾಕ್ ಡಿಕ್ರಿಮೆಂಟ್ ಅಂತ ಹೇಳಿದ್ರೆ, ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಕ್ಲಿಕ್ ಮಾಡಿದ್ದೀನಿ ಅಂತ ಅನ್ಕೊಳ್ಳಿ, ಏನಾಗುತ್ತೆ, ಆಟೋಮೆಟಿಕಲಿ ಅಷ್ಟು ಸ್ಪೇಸ್ಗೆ ಡಿಕ್ರಿಮೆಂಟ್ ಆಗಿರುತ್ತೆ.
ಗಾಟ್ ಇಟ್. ಫಾರ್ ಎಕ್ಸಾಂಪಲ್ ಇಲ್ಲಿ 6 ಪೇಜ್. ಸೊ ಇಲ್ಲಿ ಕ್ಲಿಕ್ ಮಾಡಿದಾಗ 6 ಪೇಜ್ನಲ್ಲಿ ಈ ಏರಿಯಾಗೆ ಬಂತು. ಇಲ್ಲಿ ಕ್ಲಿಕ್ ಮಾಡಿದಾಗ ಡಿಕ್ರಿಮೆಂಟ್ ಆಯಿತು, ರೈಟ್. ಇಲ್ಲಿ ಕ್ಲಿಕ್ ಮಾಡಿದಾಗ ಇಂಕ್ರಿಮೆಂಟ್ ಆಗ್ತಾ ಉಂಟು. ಇಲ್ಲಿ ಕ್ಲಿಕ್ ಮಾಡಿದಾಗ ಸೇಮ್ ಪೇಜ್ಗೆ ಬರ್ತಾ ಉಂಟು. ಇಲ್ಲಿ ಕ್ಲಿಕ್ ಮಾಡಿದಾಗ ಇಂಕ್ರಿಮೆಂಟ್ ಆಗ್ತಾ ಉಂಟು, ಗಾಟ್ ಇಟ್. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ, ಬ್ಲಾಕ್ ಡಿಕ್ರಿಮೆಂಟ್. ದ ಯೂಸರ್ ಕ್ಲಿಕ್ಡ್ inside the scroll bar to decrease its value. Okay, and next one is block increment. The user clicked inside the scroll bar to increase the value. So ಇದನ್ನ ನಾವು ನಿಮ್ಮ VB.NET ನಲ್ಲಿ ಇದನ್ನ ತಂಬಂತ ಕಲಿತಾ ಇರ್ತೀರಾ. Yes, we are going to be adjusting, right. So block decrement ಬಗ್ಗೆ ನೋಡಿದೀವಿ, block increment ಬಗ್ಗೆ ನೋಡಿದೀವಿ. Next one is a track. The slider was track. ಇಲ್ಲಿ ಸ್ಲೈಡರ್ ಅಂತ ಹೇಳ್ತಾ ಇದ್ವಿ ಇದನ್ನ ರೈಡರ್ ಸ್ಲೈಡರ್ ಅಂತ ಹೇಳಿ ನೀವು ಕಲ್ತಿರ್ತೀರಾ. ಇಲ್ಲಿ ಸ್ಲೈಡರ್ ಅಂತ ಹೇಳ್ತೀವಿ. whenever you drag it will track, okay, means it will adjust it. Next one is unit decrement. The button at the end of the scroll bar was clicked to decrease its value. The button at the end of the scroll bar was clicked to decrease its value. ಇಲ್ಲಿ ಎಂಡ್ ಅಂತ ಹೇಳಿದ್ದಾರೆ, ಇಲ್ಲಿ ಯಾವ ಎಂಡ್ ಅಂತ ಹೇಳಿಲ್ಲ. ಇಲ್ಲಿ ನಾವು ಇಲ್ಲಿ ಒಂದು ಆರೋ ಮಾರ್ಕ್ ನೋಡ್ತಾ ಇದ್ವಿ. ಸೊ ಇದನ್ನ ಕ್ಲಿಕ್ ಮಾಡಿದಾಗ ಏನಾಗುತ್ತೆ, ಡಿಕ್ರಿಮೆಂಟ್ ಆಗುತ್ತೆ. ಓಕೆ, ಸೊ ದ ಬಟನ್ ಅಟ್ ದ ಎಂಡ್ ಆಫ್ ದ ಸ್ಕ್ರೋಲ್ ಬಾರ್ ವಾಸ್ ಕ್ಲಿಕ್ ಟು ಇನ್ಕ್ರೀಸ್ ಇಟ್ಸ್ ವ್ಯಾಲ್ಯೂ. ಇಲ್ಲಿ ಕ್ಲಿಕ್ ಮಾಡಿದಾಗ ವ್ಯಾಲ್ಯೂ ಇನ್ಕ್ರೀಸ್ ಆಗುತ್ತೆ, got it. So that is your unit underscore decrement constant and unit underscore decrement constant. In addition, there is an integer constant adjustment value changed. ಇದರ ಜೊತೆಗೆ ಇನ್ನೊಂದು ಇಂಟಿಜರ್ ಕಾನ್ಸ್ಟೆಂಟ್ ಉಂಟು ಅಂತ ಹೇಳ್ತಾ ಇದ್ದಾರೆ. ನಿಮ್ಮ ಅಡ್ಜಸ್ಟ್ಮೆಂಟ್ ಈವೆಂಟ್ ಅನ್ನು ಜನರೇಟ್ ಮಾಡಬೇಕಾಗಿದ್ರೆ, ಸೊ ಅದರಲ್ಲಿ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ಅಡ್ಜಸ್ಟ್ಮೆಂಟ್ ಅಂಡರ್ಸ್ಕೋರ್ ವ್ಯಾಲ್ಯೂ ಅಂಡರ್ಸ್ಕೋರ್ ಚೇಂಜ್. ಓಕೆ, ಅಡ್ಜಸ್ಟ್ಮೆಂಟ್ ಅಂಡರ್ಸ್ಕೋರ್ ವ್ಯಾಲ್ಯೂ ಅಂಡರ್ಸ್ಕೋರ್ ಚೇಂಜ್ಡ್. ಇದನ್ನು ನಾವು ಇಲ್ಲಿ ಯೂಸ್ ಮಾಡ್ತಾ ಇದೀವಿ. ದಟ್ ಇಂಡಿಕೇಟ್ಸ್ ದಟ್ ಎ ಚೇಂಜ್ ಹ್ಯಾಸ್ ಅಕರ್ಡ್. ಸೊ ಈ ಇಂಟಿಜರ್ ಕಾನ್ಸ್ಟೆಂಟ್ಸ್ ಯೂಸ್ ಮಾಡಿ ನಿಮ್ಮ ಈವೆಂಟ್ ಅಕರೆನ್ಸ್ ಆಯಿತು ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಹಿಯರ್ ಇಸ್ ಒನ್ ಅಡ್ಜಸ್ಟ್ಮೆಂಟ್ ಈವೆಂಟ್ ಕನ್ಸ್ಟ್ರಕ್ಟರ್. ಇಲ್ಲಿ ಅಡ್ಜಸ್ಟ್ಮೆಂಟ್ ಈವೆಂಟ್ಗೆ ಸಂಬಂಧಪಟ್ಟ ಒಂದು ಕನ್ಸ್ಟ್ರಕ್ಟರ್ ಉಂಟು, ಕ್ಲಾಸ್ಗೆ ಸಂಬಂಧಪಟ್ಟ ಕನ್ಸ್ಟ್ರಕ್ಟರ್. ಲೆಟ್ ಅಸ್ ಸಿ. ಅಡ್ಜಸ್ಟ್ಮೆಂಟ್ ಈವೆಂಟ್ ಅಡ್ಜಸ್ಟಬಲ್ ಸೋರ್ಸ್. ನಿಮ್ಮ ಸೋರ್ಸ್ ಸ್ಪೆಸಿಫೈ ಮಾಡಬೇಕು. ಇಂಟ್ ಐಡಿ, ಇಂಟ್ ಟೈಪ್ ಅಂಡ್ ಇಂಟ್ ವ್ಯಾಲ್ಯೂ. Let us see what all these things. Here source is a reference to the object that is generated this event. ಯಾವ ಆಬ್ಜೆಕ್ಟ್ ಇಂದ ಇದು ಜನರೇಟ್ ಆಯಿತು ಅನ್ನೋದನ್ನ ಸ್ಪೆಸಿಫೈ ಮಾಡಬೇಕು. ದ ಐಡಿ ಸ್ಪೆಸಿಫೈಸ್ ದ ಈವೆಂಟ್. ಇಲ್ಲಿ ಐಡಿ ನಿಮ್ಮ ಈವೆಂಟ್ ನ ಸ್ಪೆಸಿಫೈ ಮಾಡುತ್ತೆ. ದ ಟೈಪ್ ಆಫ್ ದ ಅಡ್ಜಸ್ಟ್ಮೆಂಟ್ ಇಸ್ ಸ್ಪೆಸಿಫೈಡ್ ಬೈ ದ ಟೈಪ್. ಸೊ ಯಾವ ರೀತಿಯ ಟೈಪ್ ನೀವು ಸ್ಪೆಸಿಫೈ ಮಾಡ್ತಾ ಇದ್ದೀರಾ ಅನ್ನೋದನ್ನ ಸ್ಪೆಸಿಫೈ ಆಗುತ್ತೆ. ಅಂಡ್ ಇಟ್ಸ್ ಅಸೋಸಿಯೇಟೆಡ್ ವ್ಯಾಲ್ಯೂ ಈಸ್ ವ್ಯಾಲ್. ಸೊ ಅದಕ್ಕೆ ಸಂಬಂಧಪಟ್ಟ ವ್ಯಾಲ್ಯೂ ಎಷ್ಟು ಇತ್ತು ಅನ್ನೋದನ್ನ ಇಲ್ಲಿ ನಾವು ನೋಡ್ಬೋದು. ಓಕೆ, and next one more method is there. The get adjustable method returns the object that generated the event. ಇಲ್ಲಿ get adjustable method ಉಂಟು. get adjustable method ನ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, we are returning the object that generated the event. ಯಾವ ರೀತಿಯ event generate ಆಯಿತು ಅನ್ನೋದನ್ನ ರಿಟರ್ನ್ ಮಾಡಬಹುದು. Its form adjustable, get adjustable. Then what is its syntax? Adjustable, get adjustable. Okay, and next, the type of adjustment event may be obtained by get adjustment type method. ಸೊ ನಿಮ್ಮ ಯಾವ ರೀತಿ ಅಡ್ಜಸ್ಟ್ಮೆಂಟ್ ಮಾಡಬೇಕು ಅನ್ನೋದನ್ನ ನೀವು ಸ್ಪೆಸಿಫೈ ಮಾಡಬೇಕು ಅಂತ ಹೇಳಿದ್ರೆ ಇಲ್ಲಿ ಗೆಟ್ ಅಡ್ಜಸ್ಟ್ಮೆಂಟ್ ಟೈಪ್ ಮೆಥಡ್ ಇರುತ್ತೆ. ಇಟ್ ರಿಟರ್ನ್ಸ್ ಒನ್ ಆಫ್ ದ ಕಾನ್ಸ್ಟೆಂಟ್ ಡಿಫೈನ್ಡ್ ಬೈ ದ ಅಡ್ಜಸ್ಟ್ಮೆಂಟ್ ಈವೆಂಟ್. ಸೊ ಇಲ್ಲಿ ಗೆಟ್ ಅಡ್ಜಸ್ಟ್ಮೆಂಟ್ ಟೈಪ್ ಏನು ರಿಟರ್ನ್ ಮಾಡುತ್ತೆ, ನೀವು ಸ್ಪೆಸಿಫೈ ಮಾಡುವ ಒಂದು ಕಾನ್ಸ್ಟೆಂಟ್ ವ್ಯಾಲ್ಯೂನ ರಿಟರ್ನ್ ಮಾಡುತ್ತೆ. ಓಕೆ, ಐದರ್ ಇಂಕ್ರಿಮೆಂಟ್ ಬ್ಲಾಕ್, ಬ್ಲಾಕ್ ಡಿಕ್ರಿಮೆಂಟ್, ಯೂನಿಟ್ ಇಂಕ್ರಿಮೆಂಟ್ ಆರ್ ಯೂನಿಟ್ ಡಿಕ್ರಿಮೆಂಟ್ ಆರ್ ಟ್ರ್ಯಾಕ್. ಓಕೆ, ದ ಜನರಲ್ ಫಾರ್ಮ್ ಈಸ್ ಶೋನ್ ಹಿಯರ್. ಇಂಟ್ ಗೆಟ್ ಅಡ್ಜಸ್ಟ್ಮೆಂಟ್ ಟೈಪ್. ಇಲ್ಲಿ ಸಿಂಟ್ಯಾಕ್ಸ್ ಇಲ್ಲಿ ತೋರಿಸ್ತಾ ಇದ್ದಾರೆ. ಸೊ ಇಂಟ್ ಗೆಟ್ ಅಡ್ಜಸ್ಟ್ಮೆಂಟ್ ಟೈಪ್ ಅಂತ ಹೇಳ್ತಾ ಇದ್ವಿ. ದ ಅಮೌಂಟ್ ಆಫ್ ದ ಅಡ್ಜಸ್ಟ್ಮೆಂಟ್ ಕ್ಯಾನ್ ಬಿ ಅಬ್ಟೈನ್ಡ್ ಫ್ರಮ್ ದ ಗೆಟ್ ವ್ಯಾಲ್ಯೂ ಮೆಥಡ್ ಶೋನ್ ಹಿಯರ್. ಸೊ ಇಲ್ಲಿ ಎಷ್ಟು ಅಮೌಂಟ್ ಆಯಿತು ಅನ್ನೋದು, ಎಷ್ಟು ವ್ಯಾಲ್ಯೂ ತನಕ ನಾವು ಮೂವ್ಮೆಂಟ್ ಮಾಡಿದ್ದೀವಿ ಅನ್ನೋದನ್ನು ನಮಗೆ ಗೊತ್ತಾಗಬೇಕು ಅಂತ ಹೇಳಿದ್ರೆ we have to use get value method. By using this get value method we can identify the amount of adjustment. Okay, for example, when a scroll bar is manipulated, this method returns the value represented by that change. ನೀವು ಸ್ಕ್ರೋಲ್ ಬಾರ್ ಸ್ಕ್ರೋಲ್ ಮಾಡುವಾಗ ಎಷ್ಟು ವ್ಯಾಲ್ಯೂ ಚೇಂಜ್ ಆಯಿತು ಅನ್ನೋದನ್ನ ಇಲ್ಲಿ ನಮಗೆ ಸ್ಪೆಸಿಫೈ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ಯುವರ್ ಅಡ್ಜಸ್ಟ್ಮೆಂಟ್ಸ್ ಕ್ಲಾಸ್. ಅಂಡ್ ನೆಕ್ಸ್ಟ್ ಒನ್ ಈಸ್ ಕಾಂಪೋನೆಂಟ್ ಈವೆಂಟ್ ಕ್ಲಾಸ್. ಕಾಂಪೋನೆಂಟ್ ಈವೆಂಟ್ ಕ್ಲಾಸ್. A component event is generated when the size, position or visibility of a component is changed. ಇಲ್ಲಿ ಕಾಂಪೋನೆಂಟ್ ಕ್ಲಾಸ್ ಅನ್ನು ಯೂಸ್ ಮಾಡಿ ನಾವೇನ್ ಮಾಡಬಹುದು, when the size, position or visibility of a component change. ನಾವು ಯೂಸ್ ಮಾಡುವ ಎಲ್ಲಾ ಟೂಲ್ಸ್, ಓಕೆ, ಎಲ್ಲಾ ಟೂಲ್ಸ್ ಇಲ್ಲಿ ಕಾಂಪೋನೆಂಟ್ ಆಗಿರುತ್ತೆ. ಅದ ಟೂಲ್ ನಾವು ಎಲ್ಲಿ ಪ್ಲೇಸ್ ಮಾಡ್ತಾ ಇದೀವೋ ಅದನ್ನು ಕಂಟೈನರ್ ಅಂತ ಹೇಳ್ತೇವೆ.
ನೆನಪಿಟ್ಕೊಳ್ಳಿ. ನಿಮ್ಮ ಟೆಕ್ಸ್ಟ್ ಬಾಕ್ಸ್ ಆಗಿರ್ಬೋದು, ಟೆಕ್ಸ್ಟ್ ಏರಿಯಾ ಆಗಿರ್ಬೋದು, ಚೆಕ್ ಬಾಕ್ಸ್ ಆಗಿರ್ಬೋದು, ರೇಡಿಯೋ ಬಟನ್ಸ್ ಆಗಿರ್ಬೋದು, ರೈಟ್, ಅಥವಾ ಫ್ರೇಮ್ಸ್ ಆಗಿರ್ಬೋದು, ಎಲ್ಲವನ್ನು ನಾವು ಕಾಂಪೊನೆಂಟ್ ಅಂತಲೇ ಹೇಳ್ತೀವಿ. ಈ ಕಾಂಪೊನೆಂಟ್ ಇವೆಂಟ್ ಕ್ಲಾಸ್ ಯಾವಾಗ ಆಗ್ತಾ ಉಂಟು? ನಿಮ್ಮ ಕಾಂಪೊನೆಂಟ್ ಒಬ್ಬ ಸೈಜ್ ಆಗಿರ್ಬೋದು, ಅಥವಾ ಕಾಂಪೊನೆಂಟ್ ಒಬ್ಬ ಪೊಸಿಷನ್ ಆಗಿರ್ಬೋದು, ಅಥವಾ ವಿಸಿಬಿಲಿಟಿ ಆಗಿರ್ಬೋದು. ಓಕೆ, ವಿಸಿಬಿಲಿಟಿ ಮೀನ್ಸ್ ಹೈಡಿಂಗ್ ಆರ್ ಡಿಸ್ಪ್ಲೇಯಿಂಗ್. ಓಕೆ, ಅಂಥದ್ದೆಲ್ಲ ನಾವು ಮಾಡಬೇಕಾದ್ರೆ ಕಾಂಪೊನೆಂಟ್ ಇವೆಂಟ್ ಕ್ಲಾಸ್ನ ನಾವು ಯೂಸ್ ಮಾಡ್ತೀವಿ. There are 4 types of component events. ಇಲ್ಲಿ 4 types of component events ಉಂಟು. Let us see what are those. The component event class defines integer constant. ಇದನ್ನು ಸ್ಪೆಸಿಫೈ ಮಾಡಬೇಕಾದ್ರೆ ಈ integer constants ನ ನಾವು ಯೂಸ್ ಮಾಡಬೇಕು. ಯೂಸ್ ಮಾಡಿ ನಾವು ಐಡೆಂಟಿಫೈ ಮಾಡಬಹುದು. Let us see their meanings. Component underscore hidden. Component underscore hidden ಅಂತ ಕೊಟ್ಟಿದ್ರೆ ಏನಾಗುತ್ತೆ? ಆಟೋಮೆಟಿಕಲಿ the component was hidden. ಕಾಣುವುದಿಲ್ಲ. ಓಕೆ, component underscore mode. The component was mode. ಕಾಂಪೊನೆಂಟ್ ನೀವು ಮೂವ್ ಮಾಡ್ಲಿಕ್ಕೆ ಆಗುತ್ತೆ. ಸೊ ಕಾಂಪೊನೆಂಟ್ ಅಂತ ಹೇಳಿದ್ರೆ ಎನಿಥಿಂಗ್, ಬಟನ್, ಟೆಕ್ಸ್ಟ್ ಬಾಕ್ಸ್, ಓಕೆ, ಇಲ್ಲಿ ಟೆಕ್ಸ್ಟ್ ಫೀಲ್ಡ್ ಅಂತ ಹೇಳ್ತೇವೆ, ಲೇಬಲ್, ಗಾಟ್ ಇಟ್. ಅಂಡ್ ಕಾಂಪೊನೆಂಟ್ ರೀಸೈಜ್ಡ್, ಯು ಕ್ಯಾನ್ ಆಲ್ಸೋ ರೀಸೈಜ್ಡ್ ಯುವರ್ ಕಾಂಪೊನೆಂಟ್ ಬೈ ಯೂಸಿಂಗ್ ದಿಸ್ ಇಂಟಿಜರ್ ಕಾನ್ಸ್ಟೆಂಟ್. ಅಂಡ್ ಕಾಂಪೊನೆಂಟ್ ಶೋನ್, ಹೈಡ್ ಮಾಡಿದ್ರೆ ಶೋ ಮಾಡ್ಬೋದು. ಹಿಡನ್ ಶೋನ್ ಕಾನ್ಸ್ಟೆಂಟ್ ನ ಯೂಸ್ ಮಾಡ್ತೀವಿ. ಮೂಡ್ ರೀಸೈಜ್ ಮಾಡ್ಬೋದು. ಕಾಂಪೊನೆಂಟ್ ಇವೆಂಟ್ ಆಸ್ ದಿಸ್ ಕನ್ಸ್ಟ್ರಕ್ಟರ್. ಕಾಂಪೊನೆಂಟ್ ಇವೆಂಟ್ ನಲ್ಲಿ ಇಂಥ ಕನ್ಸ್ಟ್ರಕ್ಟರ್ ಗಳಿವೆ. ಲೆಟ್ ಅಸ್ ಸಿ ಕಾಂಪೊನೆಂಟ್ ಇವೆಂಟ್, ಕಾಂಪೊನೆಂಟ್ ಸೋರ್ಸ್, ಇಂಟ್ ಟೈಪ್. ಇಲ್ಲಿ ಯಾವ ಕಾಂಪೊನೆಂಟ್ ಸೋರ್ಸ್ ಅಂತ ಹೇಳ್ತೀರಾ, ಅದೇ ರೀತಿಯಲ್ಲಿ ಟೈಪ್ ಸ್ಪೆಸಿಫೈ ಮಾಡ್ತೀರಾ. ಸೊ ಯರ್ ಸೋರ್ಸ್ ರೆಫರೆನ್ಸ್ ಟು ದ ಆಬ್ಜೆಕ್ಟ್ ದಟ್ ಜನರೇಟೆಡ್ ದಿಸ್ ಇವೆಂಟ್. ಇಲ್ಲಿ SRC ಅಂತ ಹೇಳ್ತೀವಿ. ಇಟ್ ಈಸ್ ಅ ಸೋರ್ಸ್ ಆಫ್ ರೆಫರೆನ್ಸ್ ಟು ದ ಆಬ್ಜೆಕ್ಟ್. ಯಾವ ಆಬ್ಜೆಕ್ಟ್ ತಗೊಂಡಿದ್ರೋ ಆ ಆಬ್ಜೆಕ್ಟ್ ನ ಸ್ಪೆಸಿಫೈ ಮಾಡುತ್ತೆ. ಇಲ್ಲಿ ಅದೇನೇ ಹೇಳ್ತಾ ಇದ್ವಿ. ಇನ್ ಜಾವಾ ಎವ್ರಿಥಿಂಗ್ ಇಸ್ ಅನ್ ಆಬ್ಜೆಕ್ಟ್. In Java everything is an object, okay, that generated this event. The type of the event is specified by the type. ಯಾವ ರೀತಿಯ ಟೈಪ್ ಅನ್ನೋದು ಟೈಪ್ ಸ್ಪೆಸಿಫೈ ಮಾಡುತ್ತೆ. Component event is the superclass either directly or indirectly of container event, focus event, key event, mouse event and windows event among others. So ಇಲ್ಲಿ ನಿಮ್ಮ ಕಾಂಪೊನೆಂಟ್ ಇವೆಂಟ್ ಏನಂತ ಹೇಳ್ತಾ ಇದ್ದಾರೆ? It is acting as a superclass. ಓಕೆ, ಐದರ್ ಡೈರೆಕ್ಟ್ಲಿ ಆರ್ ಇಂಡೈರೆಕ್ಟ್ಲಿ, ಡೈರೆಕ್ಟ್ ಆಗಿರ್ಬೋದು ಅಥವಾ ಇಂಡೈರೆಕ್ಟ್ ಆಗಿರ್ಬೋದು. ನಿಮ್ಮ ಕಾಂಪೊನೆಂಟ್ ಇವೆಂಟ್ ಕ್ಲಾಸ್ ಎಲ್ಲ ಸೂಪರ್ ಕ್ಲಾಸ್ ತರ ವರ್ಕ್ ಆಗುತ್ತೆ. ಯಾವುದೆಲ್ಲ ಕ್ಲಾಸ್ಗೆ ವರ್ಕ್ ಆಗ್ತಾ ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ನಿಮ್ಮ ಕಂಟೈನರ್ ಇವೆಂಟ್. ಸೊ ಕಂಟೈನರ್ ಅಂತ ಹೇಳಿದ್ರೆ ಫಾರ್ ಎಕ್ಸಾಂಪಲ್ ದಿಸ್ ಇಸ್ ಒನ್ ಅಪ್ಲಿಕೇಶನ್, ರೈಟ್. ಈ ಅಪ್ಲಿಕೇಶನ್ ಎಲ್ಲ ನಾವು ಇಲ್ಲಿ ವರ್ಕಿಂಗ್ ಏರಿಯಾ ಇದನ್ನ ನಾವು ಅಂತ ಹೇಳ್ತಾ ಇದ್ದೀವಿ. ಇದನ್ನ ಕ್ಲೋಸ್ ಮಾಡಿದ್ರೆ ಏನಾಗುತ್ತೆ? ಓಕೆ, ಕ್ಲೋಸ್ ಆಗುತ್ತೆ. This is a container. In this container we have placed these frames as the toolbar, and this is the scroll bar, and this is the status bar. All these are the components. Got it? ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. Next one is a focus event. Place ಮಾಡಿದಾಗ ಏನಾಗಬೇಕು? Focus events means whenever you placed your control, means your mouse or your keyboard, what event has to be focused. Okay, and next one is key event. ಇಲ್ಲಿ ಕೀ ಇವೆಂಟ್ ಅಂತ ಹೇಳ್ತಾ ಇದೀವಿ. ಕೀಬೋರ್ಡ್ಗೆ ಸಂಬಂಧಪಟ್ಟ ಈವೆಂಟ್ಸ್ ಎಲ್ಲ ನಾವು ಜನರೇಟ್ ಮಾಡ್ಬೋದು. ಮೌಸ್ ಇವೆಂಟ್, ಮೌಸ್ಗೆ ಸಂಬಂಧಪಟ್ಟ ಈವೆಂಟ್ಸ್ ಎಲ್ಲ ಜನರೇಟ್ ಮಾಡ್ಬೋದು. ಅಂಡ್ ವಿಂಡೋ ಇವೆಂಟ್, ಅದೇ ರೀತಿಯಲ್ಲಿ ವಿಂಡೋಗೆ ಸಂಬಂಧಪಟ್ಟ ಈವೆಂಟ್ಸ್ ಎಲ್ಲ ಜನರೇಟ್ ಮಾಡ್ಬೋದು. ಓಕೆ, ಸೊ ಈ ರೀತಿಯ ಕಂಟೈನರ್ ಇವೆಂಟ್, ಫೋಕಸ್ ಇವೆಂಟ್, ಕೀ ಇವೆಂಟ್, ಮೌಸ್ ಇವೆಂಟ್, ವಿಂಡೋ ಇವೆಂಟ್ ನ ನಾವು ಕಾಂಪೊನೆಂಟ್ ಇವೆಂಟ್ ಕ್ಲಾಸ್, ಸೂಪರ್ ಕ್ಲಾಸ್ ಆಗಿ ಯೂಸ್ ಮಾಡಿ ಎಕ್ಸಿಕ್ಯೂಟ್ ಮಾಡ್ಬೋದು. ಓಕೆ, ಎಸ್. The get component method returns the component that generated the event. ಇಲ್ಲಿ ನಿಮ್ಮ ಗೆಟ್ ಕಾಂಪೊನೆಂಟ್ ಮೆಥಡ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದೀವಿ? ವಿ ಆರ್ ರಿಟರ್ನಿಂಗ್ ದ ಕಾಂಪೊನೆಂಟ್ ದಟ್ ಜನರೇಟೆಡ್ ದ ಇವೆಂಟ್. ಯಾವ ಕಾಂಪೊನೆಂಟ್ ಯಾವ ಇವೆಂಟ್ ನ ಜನರೇಟ್ ಮಾಡಿತ್ತು, ಯಾವ ಕಾಂಪೊನೆಂಟ್ ಯಾವ ಇವೆಂಟ್ ನ ಜನರೇಟ್ ಮಾಡಿತ್ತು ಅನ್ನೋದನ್ನ ಐಡೆಂಟಿಫೈ ಮಾಡ್ತೀರಾ. ಓಕೆ, ದೆನ್ ವಾಟ್ ಈಸ್ ಇಟ್ಸ್ ಸಿಂಟ್ಯಾಕ್ಸ್? ಕಾಂಪೊನೆಂಟ್ ಗೆಟ್ ಕಾಂಪೊನೆಂಟ್. ಸೊ ಕಾಂಪೊನೆಂಟ್ ಇಸ್ ದ ಕ್ಲಾಸ್, ದಟ್ ಕ್ಲಾಸ್ ಮೆಥಡ್. Okay, let us see. Means get component is acting as a method as well as an object of this component class. And next one is container event class. Container ಅಂತ ಹೇಳಿದ್ವಿ, ಎಲ್ಲೆಲ್ಲಿ ನಾವು ಎಲ್ಲ ಕಂಟ್ರೋಲ್ ನ ನಾವು ಪ್ಲೇಸ್ ಮಾಡ್ತೀವೋ ಅದನ್ನ ನಾವು ಇಲ್ಲಿ ಕಂಟೈನರ್ ಅಂತ ಹೇಳ್ತೀವಿ. ಎಲ್ಲಿ ನಿಮ್ಮ ಕಂಟ್ರೋಲ್ ಎಲ್ಲವನ್ನು ನಾವು ಪ್ಲೇಸ್ ಮಾಡ್ತೀವಿ ಅದನ್ನ ನಾವೇನಂತ ಹೇಳ್ತೀವಿ? ಇಲ್ಲಿ ಕಂಟೈನರ್ ಅಂತ ಹೇಳ್ತೀವಿ. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. A container event is generated when a component is added to or removed from a container. So ನಿಮ್ಮ ಕಂಟೈನರ್ ಇವೆಂಟ್ ಯಾವಾಗ ಜನರೇಟ್ ಆಗ್ತಾ ಉಂಟು? ಯಾವಾಗ ನಿಮ್ಮ ಕಾಂಪೊನೆಂಟ್ ನ ಆಡ್ ಮಾಡ್ತಾ ಇದ್ರಾ ಅಥವಾ ರಿಮೂವ್ ಮಾಡ್ತಾ ಇದ್ರಾ. ಮೀನ್ಸ್
The place where you are placing all the controls, the place where you are placing all the control is called as a container. ಆ ಕಂಟೈನರ್ನೆಲ್ಲ ಜನರೇಟ್ ಆಗಬೇಕಾದ್ರೆ ಕಂಟೈನರ್ ಈವೆಂಟ್ ಕ್ಲಾಸ್ನ ಯೂಸ್ ಮಾಡ್ತೀರಾ. ಕಂಟೈನರ್ ಈವೆಂಟ್ ಕ್ಲಾಸ್ನ ಯೂಸ್ ಮಾಡಿ ನಾವೇನು ಮಾಡ್ಬೋದು, ಕಾಂಪೊನೆಂಟ್ನ ಆ್ಯಡ್ ಮಾಡ್ಬೋದು, ಕಾಂಪೊನೆಂಟ್ನ ರಿಮೂವ್ ಮಾಡ್ಬೋದು. Okay, there are two types of container events. Let us see what are those. The container event class defines int constant that can be used to identify them. ಇಲ್ಲಿ ಕಂಟೈನರ್ ಈವೆಂಟ್ ನಲ್ಲಿ ಇಂಟಿಜರ್ ಕಾನ್ಸ್ಟೆಂಟ್ ಅನ್ನೋದನ್ನು ಒಂದು ಸ್ಪೆಸಿಫೈ ಮಾಡ್ತಾ ಇದ್ವಿ. ಈ ಕ್ಲಾಸ್ ನ ಇಂಟ್ ಕಾನ್ಸ್ಟೆಂಟ್ ಯೂಸ್ ಮಾಡಿ ನಾವೇನ್ ಮಾಡ್ತಾ ಇದ್ವಿ, ನಿಮ್ಮ ಕಂಟೈನರ್ ಈವೆಂಟ್ ಕ್ಲಾಸ್ ನ ಐಡೆಂಟಿಫೈ ಮಾಡ್ತಾ ಇದ್ವಿ. ಮೀನ್ಸ್ ವಿ ಆರ್ ಐಡೆಂಟಿಫೈಯಿಂಗ್ ದ ಕಾಂಪೊನೆಂಟ್. ಲೆಟ್ ಅಸ್ ಸಿ ಕಾಂಪೊನೆಂಟ್ ಅಂಡರ್ಸ್ಕೋರ್ ಆಡೆಡ್ ಅಂಡ್ ಕಾಂಪೊನೆಂಟ್ ಅಂಡರ್ಸ್ಕೋರ್ ರಿಮೂವ್. ಸೊ ಯಾವ ಕಾಂಪೊನೆಂಟ್ ಕಂಟೈನರ್ ನಲ್ಲಿ ಆಡ್ ಮಾಡಿದ್ರಾ, ಯಾವ ಕಾಂಪೊನೆಂಟ್ ಕಂಟೈನರ್ ಇಂದ ರಿಮೂವ್ ಮಾಡಿದ್ರಾ. ಓಕೆ, ದೇ ಇಂಡಿಕೇಟ್ that a component has been added to or removed from the container. Container event is a subclass of component event. ನಿಮ್ಮ ಕಂಟೈನರ್ ಈವೆಂಟ್ ಏನಾಗಿರುತ್ತೆ, ನಿಮ್ಮ ಕಾಂಪೊನೆಂಟ್ ಈವೆಂಟ್ ನ ಸಬ್ ಕ್ಲಾಸ್ ಆಗಿರುತ್ತೆ. ಮೀನ್ಸ್ ಕಾಂಪೊನೆಂಟ್ ಈವೆಂಟ್ ಆಲ್ರೆಡಿ ಇಲ್ಲಿ ಹೇಳಿದ್ವಿ, ನಿಮ್ಮ ಕಾಂಪೊನೆಂಟ್ ಈವೆಂಟ್ ಸೂಪರ್ ಕ್ಲಾಸ್ ತರ ವರ್ಕ್ ಆಗುತ್ತೆ ಅಂತ ಹೇಳಿ. ಹಾಗಾಗಿ ನಿಮ್ಮ ಕಂಟೈನರ್ ಈವೆಂಟ್ ಏನಾಗಿರುತ್ತೆ, ಇಟ್ ಇಸ್ ಅ ಚೈಲ್ಡ್ ಕ್ಲಾಸ್ ಆಫ್ ಯುವರ್ ಕಾಂಪೊನೆಂಟ್ ಈವೆಂಟ್ ಕ್ಲಾಸ್. ಅಂಡ್ ಲೆಟ್ us see this constructor. Okay, container event, component source, integer type, component com. Here source is the reference to the container, ಯಾವ container ಅನ್ನು ಸ್ಪೆಸಿಫೈ ಮಾಡುತ್ತೆ, that is generated by the event. So ಯಾವ event generate ಮಾಡಬೇಕು, ಎಲ್ಲಿ generate ಆಗಬೇಕು. The type of the event is specified by the type. ಯಾವ ರೀತಿಯ type, ಕ್ಲಿಕ್ ಮಾಡ್ತಾ ಇದೀವಾ, ಅಡ್ಜಸ್ಟ್ ಮಾಡ್ತಾ ಇದೀವಾ. Okay, and the component that has been added to or removed from the container is component. So ನೀವು ಯಾವ ಕಾಂಪೊನೆಂಟ್ ನಲ್ಲಿ ಆಡ್ ಮಾಡಿದ್ರಾ, ಯಾವ ಕಾಂಪೊನೆಂಟ್ ನ ರಿಮೂವ್ ಮಾಡಿದ್ರಾ ಅನ್ನೋದನ್ನ ನಮ್ಮ ಕಾಂಪೊನೆಂಟ್ ಆಬ್ಜೆಕ್ಟ್ ಯೂಸ್ ಮಾಡಿ, ಕಾಂಪೊನೆಂಟ್ ಕ್ಲಾಸ್ಗೆ ಸಂಬಂಧಪಟ್ಟ ಆಬ್ಜೆಕ್ಟ್ ನ ಯೂಸ್ ಮಾಡಿ ನಾವು ಐಡೆಂಟಿಫೈ ಮಾಡಬಹುದು. ಓಕೆ, ಎಸ್, ಯು ಕ್ಯಾನ್ ಅಬ್ಟೈನ್ ಅ ರೆಫರೆನ್ಸ್ ಟು ದ ಕಂಟೈನರ್ ದಟ್ ಜನರೇಟೆಡ್ ದಿಸ್ ಈವೆಂಟ್ ಬೈ ಯೂಸಿಂಗ್ ದ ಗೆಟ್ ಕಂಟೈನರ್ ಮೆಥಡ್. ಯು ಕ್ಯಾನ್ ಅಬ್ಟೈನ್ ಎ ರೆಫರೆನ್ಸ್ ಟು ದ ಕಂಟೈನರ್. ನಿಮ್ಗೆ ಒಂದು ರೆಫರೆನ್ಸ್ ಸಿಗುತ್ತೆ ನಿಮ್ಮ ಕಂಟೈನರ್ ಪ್ಲೇಸ್. ಓಕೆ, that generated this event by using get container method. Get container method ನ ಯೂಸ್ ಮಾಡಿ ನಿಮಗೆ ಒಂದು ಆಬ್ಜೆಕ್ಟ್ ರೆಫರೆನ್ಸ್ ಸಿಗುತ್ತೆ. ಆ ಆಬ್ಜೆಕ್ಟ್ ರೆಫರೆನ್ಸ್ ಇಂದ ನಾವೇನ್ ಮಾಡ್ಬೋದು, ಯಾವ ರೀತಿಯ ಕಂಟೈನರ್ ಕಾಂಪೊನೆಂಟ್ ಯೂಸ್ ಮಾಡ್ತಾ ಇದ್ವಿ, ಯಾವ ರೀತಿಯ ಕಾಂಪೊನೆಂಟ್ಸ್ ಎಲ್ಲ ಈವೆಂಟ್ಸ್ ನಲ್ಲಿ ಉಂಟು, ಯಾವ ರೀತಿಯ ಕಾಂಪೊನೆಂಟ್ಸ್ ನೆಲ್ಲ ಯೂಸ್ ಮಾಡ್ತಾ ಇದ್ವಿ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ನೆಕ್ಸ್ಟ್ another method is get child method. The get child method returns a reference to the component that was added to or removed from the container. Get child method ನ ಯೂಸ್ ಮಾಡಿ ನಾವೇನ್ ಮಾಡ್ಬೋದು, ಒಂದು ರೆಫರೆನ್ಸ್ ನ ರಿಟರ್ನ್ ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಆ ರೆಫರೆನ್ಸ್ ನ ಯೂಸ್ ಮಾಡಿ ನಾವು ಆಡ್ ಆರ್ ರಿಮೂವ್ ಮಾಡಬಹುದು. either you can add or removed from this container. Let us see the general form. What is the general form? Component get child, component get child. Okay, so component get child method ನ ಯೂಸ್ ಮಾಡಿ ನಾವೇನ್ ಮಾಡಬಹುದು, ಆ ವ್ಯಾಲ್ಯೂನ ರಿಟರ್ನ್ ಮಾಡಬಹುದು. ನೆಕ್ಸ್ಟ್ ಈಸ್ ಫೋಕಸ್ ಇವೆಂಟ್ ಕ್ಲಾಸ್. ಫೋಕಸ್ ಮಾಡುವಾಗ ಏನಾಗುತ್ತೆ, ಸೊ ವೆನೆವರ್ ಐ ಆಮ್ ಎಂಟ್ರಿಂಗ್ ವಾಟ್ ಶುಡ್ ಬಿ ಹ್ಯಾಪನ್. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಒಂದು ಹ್ಯಾಂಡ್ ಸಿಂಬಲ್ ತೋರಿಸ್ತಾ ಉಂಟು, ಅದೇ ಇಲ್ಲಿ ಮೂವ್ ಮಾಡಿದಾಗ ಆರ್ ಆಗ್ತಾ ಉಂಟು, ಅದೇ ಇಲ್ಲಿ ಮೂವ್ ಮಾಡಿದಾಗ ಆರ್ ಆಗ್ತಾ ಉಂಟು. ರೈಟ್, ದಿಸ್ ಇಸ್ ಅ ಫೋಕಸ್. ವೆನೆವರ್ ಐ ಆಮ್ ಫೋಕಸಿಂಗ್ ದ ವರ್ಕಿಂಗ್ ಏರಿಯಾ, ದ ಆರೋ ಮಾರ್ಕ್ is turned into hand symbol. Got it? Yes, this is the focus. Right, a focus event generate, please observe here, ಇಲ್ಲಿಂದ ಫೋಕಸ್ ಮಾಡಿದಾಗ ಮೌಸ್ ಪಾಯಿಂಟರ್ is turning as a hand symbol. Right, ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. The focus event is generated when a component gain or losses input focuses. ಸೊ ಈ ಫೋಕಸ್ ಇವೆಂಟ್ ಎಲ್ಲ ಯಾವಾಗ ಜನರೇಟ್ ಆಗುತ್ತೆ, ಯಾವಾಗ ನಾವು ಕಾಂಪೊನೆಂಟ್ ನ ಮೇಲೆ ಗೇನ್ ಅಥವಾ ಲಾಸ್ ಆಯಿತು, ಕಾಂಪೊನೆಂಟ್ ನ ಮೇಲೆ ಪ್ಲೇಸ್ ಮಾಡಿದಾಗ ಫೋಕಸ್ ಆಯ್ತಾ ಅಥವಾ ಲಾಸ್ ಆಯ್ತಾ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ತೇವೆ. Okay, these events are identified by the integer constants focus gained or focus loss. Focus gain ಆಯ್ತಾ, focus loss ಆಯ್ತಾ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿ ಪ್ಲೇಸ್ ಮಾಡಿದಾಗ ನೋಡಿ, then once again my focus is gained into a insertion symbol. Right, so this is insertion symbol means focus gain. If I remove, focus loss. If I remove this hand symbol to scroll bar, automatically focus lost. Okay, when I have placed on the working area, focus gain, and when I am removing this, focus lost. Got it? Focus event is a subclass of a component event
and as these constructor ನಿಮ್ಮ focus event ನಿಮ್ಮ component event class ಗೆ ಸಬ್ ಕ್ಲಾಸ್ ಆಗಿರುತ್ತೆ. ಇದರಲ್ಲಿ ಇಷ್ಟು ಕನ್ಸ್ಟ್ರಕ್ಟರ್ ಉಂಟು ಅಂತ ಹೇಳಿ ಹೇಳ್ತಾ ಇದ್ದಾರೆ. ಲೆಟ್ ಅಸ್ ಸಿ ವಾಟ್ ಆರ್ ದ ಕನ್ಸ್ಟ್ರಕ್ಟರ್. ಫೋಕಸ್ ಇವೆಂಟ್, ಕಾಂಪೊನೆಂಟ್ ಸೋರ್ಸ್, ಇಂಟ್ ಟೈಪ್. ಸೊ ಫೋಕಸ್ ಇವೆಂಟ್ ನಲ್ಲಿ ಕಾಂಪೊನೆಂಟ್ ಸೋರ್ಸ್ ಉಂಟು, ಇಂಟಿಜರ್ ಟೈಪ್ ಉಂಟು. ಓಕೆ, ಫೋಕಸ್ ಇವೆಂಟ್, ಕಾಂಪೊನೆಂಟ್ ಸೋರ್ಸ್, ಇಂಟಿಜರ್ ಟೈಪ್, ಬೂಲಿಯನ್ ಟೆಂಪರರಿ ಫ್ಲಾಗ್. ಇಲ್ಲಿ ಬೂಲಿಯನ್ ಟೆಂಪರರಿ ಫ್ಲಾಗ್ ಅನ್ನೋದೊಂದು ವೇರಿಯಬಲ್ ತಗೊಳ್ತಾ ಇದ್ದಾರೆ. ನೆಕ್ಸ್ಟ್ ಥರ್ಡ್ ಕನ್ಸ್ಟ್ರಕ್ಟರ್ ನಲ್ಲಿ ಕಾಂಪೊನೆಂಟ್ ಸೋರ್ಸ್ ಉಂಟು, ಟೈಪ್ ಉಂಟು, ಬೂಲಿಯನ್ ಟೆಂಪರರಿ ಫ್ಲಾಗ್ ಉಂಟು, ಕಾಂಪೊನೆಂಟ್ ಅದರ್ ಉಂಟು. ಫೋರ್ತ್ ನಲ್ಲಿ ಏನುಂಟು, ಸೋರ್ಸ್, ಟೈಪ್, ಟೆಂಪರರಿ ಫ್ಲಾಗ್, ಅದರ್, ಫೋಕಸ್ ಇವೆಂಟ್ ಡಾಟ್ ಕಾಸ್ ವಾಟ್. ಇಷ್ಟು ಉಂಟು. ಲೆಟ್ ಅಸ್ ಸಿ ಒನ್ ಬೈ ಒನ್. ಹಿಯರ್ ಸೋರ್ಸ್ ಇಸ್ ಅ ರೆಫರೆನ್ಸ್ ಟು ದ ಕಾಂಪೊನೆಂಟ್ ದಟ್ ಜನರೇಟೆಡ್ ದಿಸ್ ಇವೆಂಟ್. ಯಾವ್ದು ಸೋರ್ಸ್ ತಗೊಳ್ಬೇಕು, ಯಾವ ಇವೆಂಟ್ ಜನರೇಟ್ ಮಾಡಬೇಕು. ಓಕೆ, ದ ಟೈಪ್ ಆಫ್ ದ ಇವೆಂಟ್ ಸ್ಪೆಸಿಫೈಡ್ ಬೈ ದ ಟೈಪ್. ನಿಮ್ಮ ಟೈಪ್ ಏನು ಸ್ಪೆಸಿಫೈ ಮಾಡುತ್ತೆ, ಯಾವ ರೀತಿಯ ಟೈಪ್ ಅನ್ನೋದು ಸ್ಪೆಸಿಫೈ ಮಾಡುತ್ತೆ. ದ ಆರ್ಗ್ಯುಮೆಂಟ್ ಟೆಂಪರರಿ ಫ್ಲಾಗ್ ಇಸ್ ಸೆಟ್ ಟು ಟ್ರೂ ಇಫ್ ದ ಫೋಕಸ್ ಇವೆಂಟ್ ಇಸ್ ಟೆಂಪರರಿ. ಇಲ್ಲಿ ಆರ್ಗ್ಯುಮೆಂಟ್ ಟೆಂಪರರಿ ಫ್ಲಾಗ್ ಅಂತ ತಗೊಂಡಿದ್ವಿ, ಇದನ್ನ ಟ್ರೂ ಅಂತ ಸೆಟ್ ಮಾಡಿರ್ತೀವಿ ಯಾವಾಗ ನಿಮ್ಮ ಫೋಕಸ್ ಇವೆಂಟ್ ಟೆಂಪರರಿ ಆಗಿ ಉಂಟು. Otherwise it is set to false. A temporary focus event occurs as a result of another user interface operation. For example, assume that the focus is in a text field. If the user moves to the mouse to adjust a scroll bar, the focus is temporarily lost. So ಇದು ಬೂಲಿಯನ್ ಫ್ಲಾಗ್ ಅಂತ ಹೇಳ್ತಾ ಇದ್ದಾರೆ. ಯಾವಾಗ ನಾವು ಟೆಕ್ಸ್ಟ್ ಬಾಕ್ಸ್ ಇಂದ ಆಟೋಮೆಟಿಕಲಿ ಇಲ್ಲಿ ಸ್ಕ್ರೋಲ್ ಬಾರ್ ಗೆ ಮೂವ್ ಮಾಡ್ತಾ ಇದ್ವಿ ಅಂದ್ರೆ ಬೇರೆ ಕಾಂಪೊನೆಂಟ್ ಗೆ ಮೂವ್ ಮಾಡ್ತಾ ಇದ್ವಿ, ಟೆಂಪರರಿಲಿ ಏನಾಗುತ್ತೆ, ಫೋಕಸ್ ಲಾಸ್ಟ್ ಆಗುತ್ತೆ. That is why this temporary flag is using. Okay, that is why that boolean field is using. The other component involved in the focus change called opposite component is passed in other. ಇಲ್ಲಿ opposite component ಅಂತ ಹೇಳಿ ಉಂಟು. ಇಲ್ಲಿ opposite component ಏನುಂಟು, ಆ opposite component ನ ನಾವು ಪಾಸ್ ಮಾಡ್ತೀವಿ in other. Therefore if the focus gained event occurred other, it will refer to the component last focus. ಫಾರ್ ಎಕ್ಸಾಂಪಲ್ ಇದೇ ನಾವು ಹೇಳ್ತಾ ಇದ್ವಿ, ಇಲ್ಲಿ ಮೌಸ್ ಸಿಂಬಲ್, ಹ್ಯಾಂಡ್ ಸಿಂಬಲ್ ಕಾಣಿಸ್ತಾ ಉಂಟು, ಫೋಕಸ್ ಗೇನ್ ಆಯಿತು, ಅದರ ಕಾಂಪೊನೆಂಟ್ಗೆ ಹೋಯ್ತು. ರೈಟ್, ಈ ಕಾಂಪೊನೆಂಟ್ ಇಂದ ನಾನು ಇಲ್ಲಿಗೆ ಬರುವಾಗ ಇದು ಕಂಟೈನರ್, ಆಕ್ಚುಲಿ ಕಂಟೈನರ್ನಿಂದ ನಾನು ಕಾಂಪೊನೆಂಟ್ಗೆ ಹೋಗ್ತಾ ಇದ್ದೀನಿ, ಆಟೋಮೆಟಿಕಲಿ ಏನಾಯ್ತು, ಫೋಕಸ್ ಗೇನ್ ಆಯಿತು, ಫೋಕಸ್ ಲಾಸ್ಟ್ ಆಯಿತು. ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ದ ಫೋರ್ತ್ ಕನ್ಸ್ಟ್ರಕ್ಟರ್ಸ್ ವಾಸ್ ವಾಟ್ ಪ್ಯಾರಾಮೀಟರ್ ಸ್ಪೆಸಿಫೈ ವೈ ದ ಇವೆಂಟ್ ವಾಸ್ ಜನರೇಟೆಡ್. ಇಲ್ಲಿ ವಾಟ್ ಪ್ಯಾರಾಮೀಟರ್ನ ಯೂಸ್ ಮಾಡಿ ಯಾಕೆ ಈ ಯಾಕೆ ಈ ಇವೆಂಟ್ ಜನರೇಟ್ ಆಯಿತು ಅನ್ನೋದನ್ನ ನಾವು ಐಡೆಂಟಿಫೈ ಮಾಡ್ಬೋದು. ಇಟ್ ಈಸ್ ಸ್ಪೆಸಿಫೈಡ್ ಆಸ್ ಎ ಫೋಕಂಟ್ ಇವೆಂಟ್ ಡಾಟ್ ಕಾಸ್. ಲಾಸ್ಟ್ ನಲ್ಲಿ ಡಾಟ್ ಕಾಸ್ ಅನ್ನು ಯೂಸ್ ಮಾಡಿದೀವಿ. ಎನ್ಯುಮರೇಷನ್ ವ್ಯಾಲ್ಯೂ ದಟ್ ಐಡೆಂಟಿಫೈಸ್ ದ ಕಾಸ್ ಆಫ್ ದ ಫೋಕಸ್ ಇವೆಂಟ್. ಫೋಕಸ್ ಇವೆಂಟ್ ಆಗ್ಲಿಕ್ಕೆ ಕಾರಣವೇನು ಅನ್ನೋದನ್ನ ನಾವಿಲ್ಲಿ ನೋಡ್ಬೋದು. ಯು ಕ್ಯಾನ್ ಡಿಟರ್ಮೈನ್ ದ ಅದರ್ ಕಾಂಪೊನೆಂಟ್ ಬೈ ಕಾಲಿಂಗ್ ಗೆಟ್ ಆಪೋಸಿಟ್ ಕಾಂಪೊನೆಂಟ್ ಶೋನ್ ಹಿಯರ್. ಸೊ ಬೇರೆ ಕಾಂಪೊನೆಂಟ್ ನಾವು ಕಾಲ್ ಮಾಡ್ಬೋದು. ಕಾಲ್ ಮಾಡಬೇಕಾಗಿದ್ರೆ ಇಲ್ಲಿ ಗೆಟ್ ಆಪೋಸಿಟ್ ಕಾಂಪೊನೆಂಟ್ ಮೆಥಡ್ ನ ಯೂಸ್ ಮಾಡ್ತೀವಿ. ಓಕೆ, ದ ಆಪೋಸಿಟ್ ಕಾಂಪೊನೆಂಟ್ ಈಸ್ ರಿಟರ್ನ್. ನಿಮ್ಮ ಆಪೋಸಿಟ್ ಕಾಂಪೊನೆಂಟ್ ಏನುಂಟು ಅದನ್ನು ರಿಟರ್ನ್ ಮಾಡುತ್ತೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ, ಹ್ಯಾಂಡ್ ಸಿಂಬಲ್ ಇಲ್ಲಿ ಮಾಡಿದಾಗ ಸ್ಕ್ರೋಲ್ ಬಾರ್, ಇದನ್ನು ಸ್ಕ್ರೋಲ್ ಬಾರ್ ಕಾಂಪೊನೆಂಟ್ ಅಂತ ಅನ್ಕೊಳ್ಳಿ, ಗೆಟ್ ಆಪೋಸಿಟ್ ಕಾಂಪೊನೆಂಟ್ ನ ಯೂಸ್ ಮಾಡಬೇಕು. ಓಕೆ, ದ ಈಸ್ ಟೆಂಪರರಿ ಮೆಥಡ್ ಇಂಡಿಕೇಟ್ಸ್ ಇಫ್ ದ ಫೋಕಸ್ ಚೇಂಜಸ್ ಟೆಂಪರರಿ. ಇಲ್ಲಿ ಈಸ್ ಟೆಂಪರರಿ ಮೆಥಡ್ ಉಂಟು, ನಿಮ್ಮ ಫೋಕಸ್ ಟೆಂಪರರಿ ಆಗಿ ಚೇಂಜ್ ಮಾಡಿದ್ರೆ ಈಸ್ ಟೆಂಪರರಿ ಮೆಥಡ್ ಯೂಸ್ ಮಾಡ್ತೀವಿ. ಇದರ ಸಿಂಟ್ಯಾಕ್ಸ್ ಇಲ್ಲಿ ಕೊಟ್ಟಿದ್ದಾರೆ, ಬೂಲಿಯನ್ ಈಸ್ ಟೆಂಪರರಿ. ದ ಮೆಥಡ್ ರಿಟರ್ನ್ಸ್ ಟ್ರೂ ಇಫ್ ದ ಚೇಂಜ್ ಇಸ್ ಟೆಂಪರರಿ, ಅದರ್ವೈಸ್ ಇಟ್ ಈಸ್ ರಿಟರ್ನ್ ಫಾಲ್ಸ್. ಓಕೆ, ಸೊ ಈ ಮೆಥಡ್ ನ ಯೂಸ್ ಮಾಡಿ ನಾವು ಫೋಕಸ್ ನ ರೈಟ್ ಟೆಂಪರರಿ ಆಗಿ ಟ್ರೂ ಆಯ್ತಾ ಫಾಲ್ಸ್ ಆಯ್ತಾ ಅನ್ನೋದನ್ನ ಐಡೆಂಟಿಫೈ ಮಾಡ್ಬೋದು. ಯು ಕ್ಯಾನ್ ಅಬ್ಟೈನ್ ದ ಕಾಸ್ ಆಫ್ ಇವೆಂಟ್ ಬೈ ಕಾಲಿಂಗ್ ಗೆಟ್ ಕಾಸ್. ಗೆಟ್ ಕಾಸ್ ಮೆಥಡ್ ನ ಯೂಸ್ ಮಾಡಿ ಯಾವ ಕಾಸ್ ಇಂದ ಆಯ್ತು ಅನ್ನೋದನ್ನ ನೋಡಬಹುದು. ಹಿಯರ್ ಇಟ್ ಈಸ್ ಶೋನ್ ಫೈನಲ್ ಫೋಕಸ್ ಇವೆಂಟ್ ಡಾಟ್ ಕಾಸ್ ಗೆಟ್ ಕಾಸ್ ಮೆಥಡ್. ಸೊ ಈ ಮೆಥಡ್ ನ ಯೂಸ್ ಮಾಡಿ ಏನ್ ಕಾಸ್ ಅನ್ನೋದನ್ನ ನಾವು ಐಡೆಂಟಿಫೈ ಮಾಡಬಹುದು. ದ ಕಾಸ್ ಇಸ್ ರಿಟರ್ನ್ ಇನ್ ದ ಫಾರ್ಮ್ ಆಫ್ ಫೋಕಸ್ ಇವೆಂಟ್ ಡಾಟ್ ಕಾಸ್ ಎನ್ಯುಮರೇಷನ್ ವ್ಯಾಲ್ಯೂ. ಸೊ ಈ ಕಾಸ್ ಎನ್ಯುಮರೇಷನ್ ವ್ಯಾಲ್ಯೂನ ಯೂಸ್ ಮಾಡಿ ನಾವು ಐಡೆಂಟಿಫೈ ಮಾಡಬಹುದು. Okay, and next one is input event class. Let us see what is an input. Input means whenever we are typing, right, all you have learned in your vb.net, type ಮಾಡುವಾಗನೇ ರಾಂಗ್ ಡಾಟಾ ಎಂಟ್ರಿ ಆದ ಕೂಡಲೇ ಇಮಿಡಿಯೇಟ್ಲಿ ಈವೆಂಟ್ ಜನರೇಟ್ ಆಗಬೇಕು. ರೈಟ್, ಫಾರ್ ಎಕ್ಸಾಂಪಲ್ ಟೆಲಿಫೋನ್ ನಂಬರ್ ಅಂತ ಇರುತ್ತೆ, ನೀವು 96 ಅಂತ ಎಂಟ್ರಿ ಮಾಡಿ ಇಮಿಡಿಯೇಟ್ಲಿ ABC ಅಂತ ಎಂಟ್ರಿ ಮಾಡಿದ್ರೆ ಅಂತ ಅನ್ಕೊಳ್ಳಿ, ಇಮಿಡಿಯೇಟ್ಲಿ ಅಲ್ಲಿ ಏನಾಗಬೇಕು, ಎ ಅಂತ ಎಂಟ್ರಿ ಮಾಡುವಾಗನೇ ಇಟ್ ಹ್ಯಾಸ್ ಟು ಗಿವ್ ಎನ್ ಇನ್ಪುಟ್ event. It has to generate some events, right? The abstract class input event is a subclass of component event. ಇಲ್ಲಿ ನಾವು ಯೂಸ್ ಮಾಡ್ತಿರುವ ಇನ್ಪುಟ್ ಇವೆಂಟ್ ಕ್ಲಾಸ್ ಏನಾಗಿರುತ್ತೆ, ನಿಮ್ಮ ಕಾಂಪೊನೆಂಟ್ ಇವೆಂಟ್ ಕ್ಲಾಸ್ಗೆ ಸಬ್ ಕ್ಲಾಸ್ ಆಗಿರುತ್ತೆ.
and is the super class of the component input event. So ಅದೇ ರೀತಿಯಲ್ಲಿ ನಿಮ್ಮ ಕಾಂಪೊನೆಂಟ್ ಇವೆಂಟ್ ಕ್ಲಾಸ್ ಸೂಪರ್ ಕ್ಲಾಸ್ ಆಗಿರುತ್ತೆ, ಇನ್ಪುಟ್ ಇವೆಂಟ್ ಸಬ್ ಕ್ಲಾಸ್ ಆಗಿರುತ್ತೆ. ಇಟ್ಸ್ ಸಬ್ ಕ್ಲಾಸಸ್ ಆರ್ ಇನ್ಪುಟ್ ಇವೆಂಟ್ ನ ಸಬ್ ಕ್ಲಾಸಸ್ ಎಲ್ಲ ಯಾವುದೆಲ್ಲ ಉಂಟು ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಕೀ ಇವೆಂಟ್ ಅಂಡ್ ಮೌಸ್ ಇವೆಂಟ್. ಕೀಬೋರ್ಡ್ ಇವೆಂಟ್ ಆಗಿರ್ಬೋದು, ಮೌಸ್ ಇವೆಂಟ್ಸ್ ಆಗಿರ್ಬೋದು, ನಾವೇನೇ ಒಂದು ಜನರೇಟ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ದಿಸ್ ಇಸ್ ಬಿಕಾಸ್ ಆಫ್ ಇನ್ಪುಟ್ ಇವೆಂಟ್ ಕ್ಲಾಸಸ್. ಓಕೆ, ಸೊ ಅದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಇನ್ಪುಟ್ ಡಿಫೈನ್ಸ್ ಸೆವರಲ್ ಇಂಟಿಜರ್ ಕಾನ್ಸ್ಟೆಂಟ್ ದಟ್ ರೆಪ್ರೆಸೆಂಟ್ಸ್ ಎನಿ ಮಾಡಿಫೈಯರ್ ಸಚ್ ಆಸ್ ಕಂಟ್ರೋಲ್ ಕೀ being pressed that might be associated with event. ಇಲ್ಲಿ ನಿಮ್ಮ ಯೂಸ್ ಮಾಡ್ತಿರುವ ಇನ್ಪುಟ್ ಇವೆಂಟ್ ಏನಾಗುತ್ತೆ, ಇಲ್ಲಿ ಸಾಕಷ್ಟು ಕಾನ್ಸ್ಟೆಂಟ್ ನ ಸ್ಪೆಸಿಫೈ ಮಾಡುತ್ತೆ. ಆ ಕಾನ್ಸ್ಟೆಂಟ್ ಇಂದ ನಾವು ಮಾಡಿಫೈಯರ್ ನ ಯೂಸ್ ಮಾಡಬಹುದು. ಯಾವುದೇ ಮಾಡಿಫೈಯರ್ ನ ಯೂಸ್ ಮಾಡಿ ಯಾವ ಕೀಯನ್ನ ಕಂಟ್ರೋಲ್ ಮಾಡಿದೀವಿ, ಯಾವ ಕೀಯನ್ನ ಪ್ರೆಸ್ ಮಾಡಿದೀವಿ, ಅಥವಾ ಯಾವ ಕೀಯಿಂದ ಈವೆಂಟ್ ಜನರೇಟ್ ಆಯಿತು ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ಓಕೆ, ಲೆಟ್ us see. Originally the input event class defined the following 8 values to represent the modifier. ನಿಮ್ಮ ಇದರಲ್ಲಿ 8 ಮಾಡಿಫೈಯರ್ಸ್ ಉಂಟು ಅಂತ ಹೇಳ್ತಾ ಇದ್ದಾರೆ. 8 ಮಾಡಿಫೈಯರ್ಸ್ ನ ರೆಪ್ರೆಸೆಂಟೇಷನ್ ಮಾಡಬಹುದು. 8 ಮಾಡಿಫೈಯರ್ ನ ರೆಪ್ರೆಸೆಂಟ್ ಮಾಡ್ಲಿಕ್ಕೆ ಇಲ್ಲಿ ಮಾಡಿಫೈಯರ್ ನ ನಾವು ಯೂಸ್ ಮಾಡ್ತೀವಿ. ಕೆಲವೆಲ್ಲ ಲೆಗಸಿ ಕೋಡ್ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ, ಬಿ ಫೌಂಡ್ ಇನ್ ಓಲ್ಡರ್ ಲೆಗಸಿ ಕೋಡ್. ಲೆಟ್ us see. alt_mask ಮೀನ್ಸ್ ಆಲ್ಟ್ ಕೀ ಪ್ರೆಸ್ ಮಾಡಿದೀರಾ. button2_mask ಇಲ್ಲಿ ಯಾವುದು button2 ಯಾವುದನ್ನು ಸ್ಪೆಸಿಫೈ ಮಾಡ್ತೀರೋ ಅದು ಆಗಿರುತ್ತೆ. meta_mask ಮೆಟಾ ಕೀ ಆಗಿರುತ್ತೆ. alt_graph_mask ಇದೊಂದು ಬಟನ್ ಆಗಿರುತ್ತೆ. button3_mask ಇದೊಂದು ಬಟನ್ ಆಗಿರುತ್ತೆ. ಶಿಫ್ಟ್ ಕೀ ಆಗಿರುತ್ತೆ. button1 ಮಾಸ್ಕ್ ಆಗಿರುತ್ತೆ. ಕಂಟ್ರೋಲ್ ಮಾಸ್ಕ್ ಆಗಿರುತ್ತೆ. ಇದೆಲ್ಲ ಹಳೆ ಕೋಡ್ ಆಗಿರುತ್ತೆ. ಓಕೆ, ದ ಫಾಲೋಯಿಂಗ್ ಎಕ್ಸ್ಟೆಂಡೆಡ್ ಮಾಡಿಫೈಯರ್ ವ್ಯಾಲ್ಯೂಸ್ ಆರ್ ಆಡೆಡ್. ಸೊ ಇದೆಲ್ಲ ಓಲ್ಡ್ ಕೋಡಿಂಗ್ ಸಿಸ್ಟಮ್ ನಲ್ಲಿ ನಾವು ಯೂಸ್ ಮಾಡಿದೀವಿ. ಸೊ ಹಾಗಾಗಿ ಜಾವಾ ಅಷ್ಟು ಎಫಿಷಿಯಂಟ್ ಆಗಿ ಸಾಫ್ಟ್ವೇರ್ ನಲ್ಲಿ ನೀವು ಇನ್ಪುಟ್ ಮಾಡುವಾಗನೇ ಫೋಕಸಿಂಗ್ ಅಂತದೆಲ್ಲ ಪ್ಲೇಸ್ ಮಾಡಿದ್ದಕ್ಕೆ ಏನಾಗುತ್ತೆ, ಸಾಫ್ಟ್ವೇರ್ ಆಕ್ಯುರೇಟ್ ಆಗಿ ವರ್ಕ್ ಆಗುತ್ತೆ. ಓಕೆ, ಈ ಎಲ್ಲ ಹಳೆ ಕೋಡ್ಗಳನ್ನೆಲ್ಲ ಹೊಸ ಕೋಡ್ಗಳಿಂದ ಮಾಡಿಫೈ ಮಾಡಿದ್ದಾರೆ. alt_down_mask button2_down_mask meta_down_mask. ಸೊ ಈ ರೀತಿಯಲ್ಲಿ ಏನ್ ಮಾಡಿದ್ದಾರೆ, ಮೇಲೆ ಯೂಸ್ ಮಾಡುವ ಹಳೆ ಕೋಡನ್ನ ಸ್ವಲ್ಪ ಮಾಡಿಫೈ ಮಾಡಿದ್ದಾರೆ. ಓಕೆ, ಎಸ್. To test if a modifier was pressed at the time an event is generated. So to test if a modifier was pressed at the time an event is generated. ಇಂಥದನ್ನೆಲ್ಲ ಮಾಡಿಫೈಯರ್ ನಾವು ಚೆಕ್ ಮಾಡ್ಬೇಕಂತ ಹೇಳಿದ್ರೆ ಕಂಪಲ್ಸರಿ ಯಾವಾಗ ಚೆಕ್ ಮಾಡ್ಬೋದು, ಯಾವಾಗ ಈವೆಂಟ್ ಜನರೇಟ್ ಮಾಡ್ತಿರೋ ಆವಾಗ ಇದನ್ನ ಐಡೆಂಟಿಫೈ ಮಾಡ್ಬೋದು. ಓಕೆ, ಯೂಸ್ ದ ಈಸ್ ಆಲ್ಟ್ ಡೌನ್, ಈಸ್ ಆಲ್ಟ್ ಗ್ರಾಫ್ ಡೌನ್, ಈಸ್ ಕಂಟ್ರೋಲ್ ಡೌನ್, ಈಸ್ ಮೆಟಾ ಡೌನ್ ಅಂಡ್ ಈಸ್ ಶಿಫ್ಟ್ ಡೌನ್ ಮೆಥಡ್ಸ್. ಸೊ ಈ ಮೆಥಡ್ಸ್ ನ ಯೂಸ್ ಮಾಡಿಕೊಂಡು ನಿಮ್ಮ ಈವೆಂಟ್ ಜನರೇಟ್ ಮಾಡುವಾಗ ಯಾವ ಮಾಡಿಫೈಯರ್ ನ ಪ್ರೆಸ್ ಮಾಡಿದಿರಾ ಅನ್ನೋದನ್ನ ಐಡೆಂಟಿಫೈ ಮಾಡಲಿಕ್ಕೆ ಸಾಧ್ಯತೆ ಇರುತ್ತೆ. ಲೆಟ್ us see the forms of this method. ಇಲ್ಲಿ ನಾವು ಸ್ಪೆಸಿಫೈ ಮಾಡಿರುವ ಓಕೆ ಮೆಥಡ್ ಎಂಬ ಕನ್ಸ್ಟ್ರಕ್ಟರ್ಸ್ ಇಲ್ಲಿ ಉಂಟು. ಬೂಲಿಯನ್ ಈಸ್ ಆಲ್ಟ್ ಡೌನ್, ಬೂಲಿಯನ್ ಈಸ್ ಆಲ್ಟ್ ಗ್ರಾಫ್ ಡೌನ್, ಬೂಲಿಯನ್ ಈಸ್ ಕಂಟ್ರೋಲ್ ಡೌನ್, ಬೂಲಿಯನ್ ಈಸ್ ಮೆಟಾ ಡೌನ್, ಬೂಲಿಯನ್ ಈಸ್ ಶಿಫ್ಟ್ ಡೌನ್. So all these are the various kinds of a constructor to identify which event has generated and which modifier has used. Okay, it is possible to obtain a value that contains all of the original modifier flags by calling the get modifier method. So ನಿಮ್ಮ ಒರಿಜಿನಲ್ modifier flags ನ ಐಡೆಂಟಿಫೈ ಮಾಡಬಹುದು by using get modifier method. ನಿಮ್ಮ get modifier method ನ ಯೂಸ್ ಮಾಡಿ ಯಾವ ಕೀ ಪ್ರೆಸ್ ಮಾಡಿದಿರಾ ಅನ್ನೋದನ್ನ, ಅಂದ್ರೆ ಕಂಟ್ರೋಲ್ ಕೀಸ್, ಓಕೆ, ನಾಟ್ ಆಸ್ ಎನ್ ಸ್ಪೆಷಲ್ ಕೀಸ್. ನಿಮ್ಮ ಆಲ್ಫಾಬೆಟಿಕಲ್ ನ್ಯೂಮೆರಿಕಲ್ ಕೀಸ್ ಅಲ್ಲ, ಇಲ್ಲಿ ಸ್ಪೆಷಲ್ ಕೀಸ್. ಆ ಸ್ಪೆಷಲ್ ಕೇಸ್ ನ ಯೂಸ್ ಮಾಡಿ ನೀವು ಏನು ಟಾಸ್ಕ್ ಮಾಡಿದಿರಾ ಅನ್ನೋದನ್ನ ಐಡೆಂಟಿಫೈ ಮಾಡಬಹುದು. ಓಕೆ, ಯು ಕ್ಯಾನ್ ಅಬ್ಟೈನ್ ದ ಎಕ್ಸ್ಟೆಂಡೆಡ್ ಮಾಡಿಫೈಯರ್ ಬೈ ಕಾಲಿಂಗ್ ಗೆಟ್ ಮಾಡಿಫೈಯರ್ ಎಕ್ಸ್ ವಿಚ್ ಇಸ್ ಶೋನ್ ಹಿಯರ್. ಸೊ ನಿಮ್ಮ ಇಲ್ಲಿ ಎಕ್ಸ್ಟೆಂಡೆಡ್ ಮಾಡಿಫೈಯರ್ ಆಗಿರುವುದನ್ನ ಐಡೆಂಟಿಫೈ ಮಾಡಬಹುದು. ಅಂದ್ರೆ ಈ ಗೆಟ್ ಮಾಡಿಫೈಯರ್ ಮೆಥಡ್ ಯೂಸ್ ಮಾಡಿ ಹಳೆ ಮೆಥಡ್ ಗಳನ್ನ ನಾವು ಟ್ರ್ಯಾಕ್ ಮಾಡಬಹುದು. ಗೆಟ್ ಮಾಡಿಫೈಯರ್ ಎಕ್ಸ್ ಅನ್ನು ಯೂಸ್ ಮಾಡಿ ಚೇಂಜ್ ಆಗಿರುವ ಇದನ್ನ ನಾವು ಐಡೆಂಟಿಫೈ ಮಾಡಬಹುದು ಅಂತ ಹೇಳ್ತಾ ಇದ್ದಾರೆ. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ಇಷ್ಟು ತನಕ ನಾವೇನು ಸ್ಟಡಿ ಮಾಡಿದ್ದೀವಿ, ಇನ್ಪುಟ್ ಇವೆಂಟ್ ಕ್ಲಾಸ್, ಅದೇ ರೀತಿಯಲ್ಲಿ ಫೋಕಸ್ ಇವೆಂಟ್ ಕ್ಲಾಸ್, ಅದೇ ರೀತಿಯಲ್ಲಿ ಕಂಟೈನರ್ ಇವೆಂಟ್, ಕಾಂಪೋನೆಂಟ್ ಇವೆಂಟ್, ಅಡ್ಜಸ್ಟ್ಮೆಂಟ್ ಇವೆಂಟ್ ಆಸ್ ವೆಲ್ ಆಸ್ ಆಕ್ಷನ್ ಇವೆಂಟ್ ಕ್ಲಾಸ್. ಇಷ್ಟನ್ನು ನಾವು ಸ್ಟಡಿ ಮಾಡಿದ್ವಿ. ಹೋಪ್ ಯು ಅಂಡರ್ಸ್ಟ್ಯಾಂಡ್. ಈ ಈವೆಂಟ್ಸ್ ಎಲ್ಲ ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ, ಏನೆಲ್ಲ ಕಾಂಪೋನೆಂಟ್ಸ್ ಉಂಟು, ಯಾವುದೆಲ್ಲ ಕನ್ಸ್ಟ್ರಕ್ಟರ್ಸ್ ಉಂಟು, ಯಾವುದೆಲ್ಲ ಮೆಥಡ್ಸ್ ಉಂಟು ಅನ್ನೋದನ್ನ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ಎಸ್, ವಿ ವಿಲ್ ಕಂಟಿನ್ಯೂ ದ
session in next class with item event class.